ಎಲ್ಲರಿಗೂ ನಮಸ್ಕಾರ. ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಜನವರಿ 14ನೇ ತಾರೀಕು ಕಮಿಷನರ್ ಆಫ್ ಪೊಲೀಸ್ CCBಗೆ ನಾನೊಂದು ದೂರು ಕೊಟ್ಟಿರ್ತೀನಿ. ನನಗೆ ಅನಾಮಧೇಯ ಕಾಲ್ಸ್ ಬರ್ತಿದ್ದಂಥ ವ್ಯಕ್ತಿಗಳ ವಿರುದ್ಧವಾಗಿ ಆ್ಯಂಡ್ ನನಗೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದಂಥ ವ್ಯಕ್ತಿಗಳ ವಿರುದ್ಧವಾಗಿ 5 ಜನ ವ್ಯಕ್ತಿಗಳ ವಿರುದ್ಧವಾಗಿ ಮಾತ್ರ ನಾನು ದೂರು ಕೊಟ್ಟಿರ್ತೀನಿ. ಬೇರೆ ಯಾರ ವಿರುದ್ಧವಾಗೂ ನಾನು ದೂರು ನೀಡಿರೋದಿಲ್ಲ. ಮತ್ತೆ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ, 5 ಜನ ವ್ಯಕ್ತಿಗಳು ನನಗೆ ಅನಾಮಧೇಯವಾಗಿ ಕಾಲ್ ಮಾಡ್ತಿದ್ದು, ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದು ಅಂಡ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದ ವ್ಯಕ್ತಿಗಳ ವಿರುದ್ಧವಾಗಿ ಮಾತ್ರ ನಾನು ದೂರು ಕೊಟ್ಟಿರ್ತೀನಿ. ಅದ ನಂತರ CCB ಅವರು ನಮಗೆ 18th ಫೋನ್ ಮಾಡಿ ಕರೆದು ನನ್ನಿಂದ ಎಲ್ಲ ಮಾಹಿತಿಗಳನ್ನ ಕೇಳಿ ತಗೊಳ್ತಾರೆ. ಅಕ್ಯೂಸ್ಗಳನ್ನು ಕರೆಸಿ ಕೂಡ ಮಾತಾಡಿರ್ತಾರೆ. ಇವತ್ತು 23ನೇ ತಾರೀಕು ಜಾನ್ವರಿ ಕರೆಸಿ ನನ್ನನ್ನು ಮತ್ತೆ ಅಕ್ಯೂಸ್ಗಳನ್ನು ಕರೆಸಿ ಅವರು ಅಪಾಲಜೀಸ್ ನಾವು ಒಪ್ಕೊಳ್ತಾರೆ ನನ್ನ ಮುಂದೆ. ಯಾಕಂತಂದ್ರೆ ಯಾವುದೋ ಒಂದು ಬರದಲ್ಲಿ ನಾವು ಅವ್ರಿಗೆ ಮಾಡ್ಬಿಟ್ವಿ, ಮಾಡಬಾರ್ದಿತ್ತು ಅಂತ. ಯಾಕಂತಂದ್ರೆ ಅವ್ರ ಹತ್ರ ಯಾವುದೇ ಪುರಾವೆಗಳು ಕೂಡ ಇರೋದಿಲ್ಲ. ಅವರು ಬರೀ ನನ್ನ ಹೆಸರನ್ನು ಬಳಸೋದಾಗಿರ್ಬೋದು, ಕಮೆಂಟ್ ಮಾಡೋದು ಅಷ್ಟೇ ಮಾಡ್ತಿರ್ತಾರೆ. ಹಾಗಾಗಿ ಅವರು ಕಾನೂನಿನ ವಿರುದ್ಧವಾಗೇ ನಡ್ಕೊಂಡಿರ್ತಾರೆ ಅನ್ನೋದು ಅಲ್ಲಿ ಸತ್ಯಾನ್ವೇಷಣೆಗಳಲ್ಲಿ ಕಂಡು ಬಂದಾಗ ಅವರು ಅಪಾಲಜಿ ಮುಚ್ಚಳಿಕೆಯನ್ನು ಬರೆದು ಕೊಟ್ಟಿರ್ತಾರೆ. ಸೊ ನಾನು ಕಾನೂನು ಮೊರೆ ಹೋಗಿದ್ದ ಕಾರಣ ನನಗೆ ಕೆಲವು ಪ್ರೋಟೋಕಾಲ್ಸ್ ಇತ್ತು. ಯಾವುದೇ ರೀತಿ ಈ ವಿಚಾರದ ಎಲ್ಲೂ ಇದು ಸಾರ್ಟ್ ಔಟ್ ಆಗೋವರೆಗೂ ಮಾತಾಡೋ ಹಾಗಿಲ್ಲ ಅನ್ನೋದಾಗಿ. ಅಂಡ್ ಈ 5 ಜನ ಅಕ್ಯೂಸ್ಗಳಿದ್ರು ಅವರ ಹೆಸರುಗಳನ್ನ ನಾನು ಯಾವುದೇ ವಿಡಿಯೋದಲ್ಲೂ ಕೂಡ ಸೂಚಿಸಿಲ್ಲ. ಯಾಕಂತಂದ್ರೆ ನನ್ನ ಉದ್ದೇಶ ಆ ಹೆಸರುಗಳಿಗೆ ಮಸಿ ಬಳಿಯೋ ಅನ್ನೋಂಥದ್ದಲ್ಲ. ತಪ್ಪು ಪ್ರತಿಯೊಬ್ಬರು ಮಾಡ್ತಾರೆ, ಅದನ್ನ ತಿದ್ದಿ ಅದನ್ನ ಸರಿಪಡಿಸ್ಕೊಂಡು ಮುಂದಿನ ಜೀವನ ನೋಡ್ಕೊಂಡು ಹೋಗೋದೇ ಮನುಷ್ಯ ಗುಣ. ಅದನ್ನ ನಾನು ನಂಬಿರೋ ಅಂತವಳು. ಅಂಡ್ ನನ್ನ ಜೀವನದಲ್ಲಿ ಎಷ್ಟೋ ಊಹಾಪೋಹಗಳು, ಎಷ್ಟೋ ಅವ್ರಿಗಂತೆ ಇವ್ರಿಗೆ ಹಿಂಗಾಯ್ತಂತೆ, ಇವ್ರು ಹಿಂಗ್ ಮಾಡಿದ್ರಂತೆ, ಅದು ಯಾವ್ದಕ್ಕೂ ನಾನು ಕಿವಿ ಕೊಡದೆ. ಯಾಕಂತಂದ್ರೆ ನನಗೆ ಗೊತ್ತು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಅಂಡ್ ಯಾರಿಗೂ ಕೂಡ ನಾನು ಇದಕ್ಕೆ ಉತ್ತರ ಕೊಡೋ ಅಂತ ಉದ್ದೇಶ ನನಗಿರ್ಲಿಲ್ಲ. ನಾನು ಕಾನೂನು ಮೊರೆ ಹೋಗಿದ್ದೆ. ಕಾನೂನಿನಿಂದ ನನಗೆ ಸರಿಯಾಗಿ ಏನಂದ್ರೆ ವಿಚಾರಣೆ ಮಾಡಿ ಸತ್ಯಾನ್ವೇಷಣೆ ಮಾಡಿ ನನಗೆ ಜಸ್ಟಿಸ್ನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ CCB. ಅಂಡ್ ನಾನು ಇದರಿಂದ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಒಂದೇ ಜೀವನ, ಒಂದೇ ಲೈಫು. ಹೆಸರು ಮಾಡೋದು ತುಂಬಾ ಕಷ್ಟ, ಅದನ್ನು ಉಳಿಸ್ಕೊಳ್ಳೋದು ಅಷ್ಟೇ ಕಷ್ಟ. ನಮಗೆ 4 ಜನಕ್ಕೆ ಒಳ್ಳೇದು ಮಾಡೋಕ್ಕಾಗುತ್ತೋ ಇಲ್ವೋ, ಆದ್ರೆ ಒಬ್ರಿಗೆ ಕೆಟ್ಟದಂತೂ ಮಾಡಬಾರ್ದು ಅನ್ನೋದೇ ನಾನು ಅನ್ಕೊಂಡಿರೋದು. ಅಂಡ್ ಅಫ್ಕೋರ್ಸ್ ಹೆಸರು ಮಾಡಿರೋರ ಹೆಸರಿಗೆ ಮಸಿ ಬಳಿಯೋದಂತೂ ತುಂಬಾ ಈಸಿ. ದಯವಿಟ್ಟು ಅದನ್ನ ಯಾವತ್ತೂ ಮಾಡಬೇಡಿ. ಯಾಕಂತಂದ್ರೆ ನಾವು ಒಂದು ಮಾಡಿದ್ರೆ ಮತ್ತೆ ನಮಗೆ ಅದು 100 ಪಟ್ಟಾಗಿ ವಾಪಸ್ ಬರುತ್ತಂತೆ. ಹಾಗಾಗಿ ನಾನು ಅದನ್ನ ನಂಬಿರೋಳು. ಹಾಗಾಗಿ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡೋದಿಷ್ಟೇ, ನನ್ನೊಟ್ಟಿಗೆ ನನ್ನ ಗೆಲುವಿನಲ್ಲೂ, ನನ್ನ ಸೋಲುವಿನಲ್ಲೂ, ನನ್ನ ದುಃಖದಲ್ಲೂ, ನನ್ನ ಸಂತೋಷದಲ್ಲೂ ಇದ್ದಂತ ಪ್ರತಿಯೊಬ್ಬರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು. ಅಂಡ್ ನನಗೆ ಪಾಸಿಟಿವ್ ಆಗಿ ಹೇಳ್ದವ್ರಿಗೂ ಕೂಡ, ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳ್ದವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾನು ಇವತ್ತು ಇಲ್ಲಿದ್ದೀನಿ, ಬೆಳೆದಿದ್ದೀನಿ. ಇವತ್ತು ಕಾರುಣ್ಯರಾಮ್ ಅಂತ ಎಲ್ಲಾ ಕಡೆ ಬರ್ತಾ ಇದೆ. ಅದಕ್ಕೆ ಕಾರಣ ನೀವೆಲ್ಲರೇ. ಅದನ್ನ ಯಾವತ್ತೂ ನಾನು ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹೊರತು ಅಳಿಸೋದಕ್ಕೆ ಖಂಡಿತ ಅಲ್ಲ. ಅಂಡ್ ನಾನು ಯಾವಾಗ್ಲೂ ಸತ್ಯತೆಗೆ ನಾನು ಆಭಾರಿಯಾಗಿರ್ತೀನಿ. ಸತ್ಯಮೇವ ಜಯತೆ ಅಂತಾನೆ ಇರ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.